ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ನಾ ಅಂತೂ ಆರಾಮದೀನಿ. ಇವತ್ತಿನ ಈ ವಿಡಿಯೋ ಏನು ಹೇಳಕ್ಕೆ ಬಂದೇನಪ್ಪ ಅಂತಂದ್ರೆ ರೇಷನ್ ಕಾರ್ಡ್ ಬಂಪರ್ ಆಫರ್ ಬಿಟ್ಟಾರ. ಏನಂತಂದ್ರೆ ಹೊಸದಾಗಿ ಮತ್ತು ತಿದ್ದುಪಡಿ ರೇಷನ್ ಕಾರ್ಡ್ ಮಾಡಲು ಆಹಾರ ಫುಡ್ ಆ್ಯಂಡ್ ಸಿವಿಲ್ ಡಿಪಾರ್ಟ್ಮೆಂಟ್ ಬಿಟ್ಟಿದೆ. ಅದು ಹೇಗೆ ಬಿಟ್ಟಿದೆ, ಅದನ್ನು ಹೇಗೆ ಅಪ್ಲೈ ಮಾಡೋದು, ಅದನ್ನ ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಎಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ನೋಡ್ಕೊಳ್ಳಿ, ಒಂದು ಸರ್ತಿ ನೋಡಿಕೊಂಡು ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು ಆಹಾರ ಅಂತ ಸರ್ಚ್ ಮಾಡ್ಕೊಳ್ಳಿ. ಆಹಾರ ಅಂತ ಸರ್ಚ್ ಮಾಡಿಕೊಂಡು ಇಲ್ಲಿ ಇದು ಗೌರ್ಮೆಂಟ್ದವರ ಲಿಂಕ್ ಇರುತ್ತೆ. ಗೌರ್ಮೆಂಟ್ ಲಿಂಕ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂತಂದರೆ, ಫಸ್ಟು ನೀವು ಇಲ್ಲಿ ತೋರಿಸ್ತೀನಿ, ಒಂದು ನಿಮಿಷ. ಇಲ್ಲಿ 3 ಡಾಟೆಡ್ ಲೈನ್ ಇದೆ, ಕ್ಲಿಕ್ ಮಾಡಿಕೊಂಡು ಇಲ್ಲಿ ಈ ಸೇವೆಗಳಂತ ಇಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೇವೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈಗ ಬರುತ್ತೆ. ಝೂಮ್ ಮಾಡಿಕೊಂಡು ಇಲ್ಲಿ ಈ ಸಿಂಬಲ್ನ ಕ್ಲಿಕ್ ಮಾಡ್ಕೊಳ್ಳಿ, 3 ಡಾಟೆಡ್ ಲೈನ್ ಹೀಗೆ ಬರುತ್ತೆ. ಹೀಗೆ ಬರ್ಕೊಂಡಾದ್ಮೇಲೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಡಿ ಬಿ ಟಿ ಸ್ಥಿತಿ ಅಂತ ಹಾಕ್ಕೊಳ್ಳಿ. ಕಲಬುರಗಿ ವಿಭಾಗ, ನಿಮ್ದು ಯಾವ್ದು ವಿಭಾಗ ಬರುತ್ತೋ ಅದು ವಿಭಾಗ ಹಾಕ್ಕೊಳ್ಳಿ. ಹಾಕೊಂಡಾದ್ಮೇಲೆ ಏನಂತಂದರೆ ಅದು ಹೇಗೆ ಮಾಡೋದು, ಏನು ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಹಾಕ್ಕೊಂಡು ಇದು ಏನಾಗಿದೆ, ಸರಿ ಓಕೆ, ಇದು ವಿತ್ OTP ಮತ್ತು ವಿತೌಟ್ OTP ಹಾಕ್ಕೊಂಡು ಮಾಡೋದು. ಇದರಲ್ಲಿ ನಿಮ್ಮದು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು. ನೀವು ಡಿ ಬಿ ಟಿಗಾಗಿ ಇಲ್ಲಿ ನೇರ ನಗದು ವರ್ಗಾವಣೆ ಸ್ಥಿತಿ ಅಂತ ಇದೆಲ್ಲ, ಇದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮದು ಎಲ್ಲ ಡಾಟಾ ಹಾಕಿದ್ರೆ ಇಲ್ಲಿ ಗೊತ್ತಾಗುತ್ತೆ ನಿಮ್ಮದು ಇನ್ನು ವೆಬ್ಸೈಟ್ನಲ್ಲಿದೆ ಏನಿದೆ ಅಂತ ಹೇಳ್ಬಿಟ್ಟು. ಪೇಮೆಂಟ್ ಸ್ಟೇಟಸ್ನ ನೀವು ಇಲ್ಲಿ ಚೆಕ್ ಮಾಡ್ಕೋಬೋದು. ಈಗ ನಾವು ಹೇಗೆ ಹಾಕೋದು, ಏನು ಮಾಡೋದು ಅಂತ ನೆಕ್ಸ್ಟ್ ತೋರಿಸ್ತೀನಿ. ಬನ್ನಿ ಹೋಗೋಣ. ಓಕೆ, ಈಗಿನ ಥರನೇ ಮತ್ತೆ ವಾಪಸ್ಸು ನಿಮ್ಮ ಕ್ರೌಮ್ ಬ್ರೌಸರ್ ಮತ್ತು ನಿಮ್ಮ ಸರ್ಚ್ ಇಂಜಿನ್ ಓಪನ್ ಮಾಡಿಕೊಂಡು ಆಹಾರ ಅಂತ ಸರ್ಚ್ ಮಾಡಿ. ಗೌರ್ಮೆಂಟ್ ವೆಬ್ಸೈಟ್ ಇರುತ್ತೆ. ಗೌರ್ಮೆಂಟ್ ವೆಬ್ಸೈಟ್ನ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಏನಂತೆ ಅಂದರೆ, ಕೆಳಗಡೆ ಇಲ್ಲಿ ಪಬ್ಲಿಕ್ ಯೂಸ್ ಅಂತ ಇರುತ್ತೆ, ಸ್ವೈಪ್ ಮಾಡಿ. ಪಬ್ಲಿಕ್ ಯೂಸ್ ಅಂತ ಇರುತ್ತೆ. ಪಬ್ಲಿಕ್ ಯೂಸ್ ಅಲ್ಲಿ 3 ಡಿವಿಷನ್ ಬರುತ್ತೆ. ಯಾವುದಪ್ಪ ಅಂತಂದರೆ ಆಫೀಸ್ ಯೂಸು ಪಕ್ಕಕ್ಕೆ ಸರಿಸ್ಕೊಂಡ್ಬಿಟ್ರೆ ಏನಿರುತ್ತೆ ಅದರಲ್ಲಿ ಪಬ್ಲಿಕ್ ಯೂಸ್ ಅಂತ ಇರುತ್ತೆ. ಪಬ್ಲಿಕ್ ಯೂಸ್ನಲ್ಲಿ ನಿಮಗೆ 3 ಡಿವಿಷನ್ ಇದೆ, ಅದನ್ನು ನೋಡ್ಕೊಳ್ಳಿ. ನಿಮ್ಮ ಡಿವಿಷನ್ ಯಾವುದು ಅದನ್ನು ನೋಡಿಕೊಂಡು ಇಲ್ಲಿ ಇರುತ್ತೆ, ನೋಡ್ಕೊಳ್ಳಿ ಒಂದ್ಸಲ. ನಿಮ್ಮದು ಪಬ್ಲಿಕ್ ಯೂಸಲ್ಲಿ ನಿಮ್ಮದು ಬೆಂಗಳೂರು ಡಿವಿಷನ್ನ ಆ್ಯಂಡ್ ಮೈಸೂರು ಡಿವಿಷನ್ ಆ್ಯಂಡ್ ಕಲಬುರ್ಗಿ ಡಿವಿಷನ್ನ ನೋಡ್ಕೊಳ್ಳಿ. ನಮ್ಮದು ಕಲಬುರ್ಗಿ ಡಿವಿಷನ್ ಬರುತ್ತೆ. ಕಲಬುರ್ಗಿನ ಹಾಕ್ಕೊಂಡು ಇಲ್ಲಿ ಅಪ್ಲೈ ಫಾರ್ ರೇಷನ್ ಕಾರ್ಡ್ ಕರೆಕ್ಷನ್ಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಡಿ ಅವ್ರು ಏನು ಹೇಳ್ತಾ ಇದ್ದಾರೆ, ಫೋಟೋ ಮತ್ತು ಬಯೋಡಾಟಾ ಅಂತಂದರೆ ನಿಮ್ಮ ಹತ್ರ ಇರಬೇಕಾಗತ್ತೆ ಅಂತಾರೆ. ಅದಕ್ಕೆ ಅವ್ರು ಏನು ಹಾಕಿದ್ದಾರೆ ಅಂತಂದರೆ, ಕರ್ನಾಟಕ ಗ್ರಾಮ 1 ಬೆಂಗಳೂರು 1 ಮಾಡ್ಬೋದು ಅಂತ ಹಾಕ್ಕೊಂಡಿದ್ದಾರೆ. ಅದಕ್ಕೆ ಎಸ್ ಅಂತ ಕೊಟ್ಕೊಂಡು ನೀವು ಮಾಡ್ಕೊಳ್ಳಿ. ಅಂದರೆ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕರ್ನಾಟಕ 1 ಗ್ರಾಮ 1 ಮತ್ತು ಬೆಂಗಳೂರಿನಲ್ಲಿ 1 ಮಾತ್ರ ಇದನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೀವು ಇದ್ರೂ ನೋಡ್ಕೋಬೋದು. ಇದರಲ್ಲಿ ಕೂಡ ಹೊಸ ಅರ್ಜಿಯನ್ನು ಹಾಕೋಬೋದು. ಹೇಗಂತಂದರೆ, ಹೊಸ ಅರ್ಜಿ ನಾನು ಹೇಳ್ತಾ ಇದ್ದೀನಿ. ಓಕೆ, ಹಿಂಗೆ ಮುಂದುವರೆದು ಅಂತ ಕೊಟ್ಬಿಟ್ರೆ ನೆಕ್ಸ್ಟ್ ಬರೋದೇ ಹೀಗೆ. ಇಲ್ಲಿ ನೀವು ಇಲ್ಲ ಅಂತ ಕೊಡಿ. ಇಲ್ಲ ಅಂತ ಕೊಟ್ಟಮೇಲೆ ಮತ್ತೇನು ಬರುತ್ತೆ, ಸ್ಪೆಷಲ್ ಅಂತ ಬರುತ್ತೆ. ಸ್ಪೆಷಲ್ ಅಂತ ಬಂದಮೇಲೆ ಈ ಶ್ರಮ ವರ್ಕರ್ ಅಂತ ಇರುತ್ತೆ, ಮೆಡಿಕಲ್ ಎಂಪ್ಲಾಯ್ ಎಮರ್ಜೆನ್ಸಿ ಅಂತ ಇರುತ್ತೆ, ಆಮೇಲೆ PVTC ಅಂತ ಇರುತ್ತೆ. ಹಿಂಗೆ ಹಾಕ್ಕೊಂಡ್ಬಿಟ್ರೆ ಇಲ್ಲಿ ನಿಮ್ಮದು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ನಂಬರ್ ಹಾಕಂತ ಹೇಳ್ತಾರೆ. ಹಾಕ್ಬಿಟ್ಟು ಏನು ಹೋಗಕ್ಕೆ ಹೋಗಬೇಡ್ರಿ. ನೀವು ಏನಂತಂದರೆ ಇದು ಏನೈತಿ ಅಂತಂದರೆ, ಗೌರ್ಮೆಂಟ್ನವರಿಗೆ ಮಾತ್ರ, ಗೌರ್ಮೆಂಟ್ ಅಂಡರ್ ಬರುವಂಥ ಏನು ಸಂಸ್ಥೆಗಳದಾವೆ, ಕರ್ನಾಟಕ 1 ಗ್ರಾಮ 1 ಮತ್ತು ಬೆಂಗಳೂರು 1, ಈ 3 ಗೌರ್ಮೆಂಟ್ ಅಥಾರಿಟಿ ಇರುವಂತಹ ಕಚೇರಿ ಮತ್ತು ಶಾಪ್ಗಳಿಗೆ ID ಇದ್ದವರಿಗೆ ಮಾತ್ರ ಇದನ್ನು ಹಾಕೋಕ್ಕೆ ಕೊಟ್ಟಿದ್ದಾರೆ. ಇದನ್ನು ಬಿಟ್ಟು ನೀವು ಉಳಿದವ್ರು ಯಾರು ಹಾಕೋಕ್ಕೆ ಹೋದರೂ ಇದನ್ನು ಹಾಕಲ್ಲ. ಕರ್ನಾಟಕ 1 ಗ್ರಾಮ 1 ಮತ್ತು ಬೆಂಗಳೂರು 1. ಕರ್ನಾಟಕ 1 ಎಲ್ಲ ಪಟ್ಟಣ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಅಂಡರ್ನಲ್ಲಿ ಬರುತ್ತೆ. ಗ್ರಾಮ 1 ಎಲ್ಲ ಗ್ರಾಮ ಪಂಚಾಯಿತಿ ಅಂಡರ್ನಲ್ಲಿ ಬರುತ್ತೆ. ಬೆಂಗಳೂರು 1 ಅಂತೂ ಬೆಂಗಳೂರಿನಲ್ಲಿ ಇರುತ್ತೆ. ಬೆಂಗಳೂರು 1 BBMP ಅಂಡರ್ ಬರುವಂಥ ಎಲ್ಲ
ಏರಿಯಾಗಳಲ್ಲಿ ಬೆಂಗಳೂರು ನಿಮಗೆ ಸಿಗುತ್ತೆ, ನೀವು ಅಲ್ಲಿ ಹಾಕಿಸ್ಕೋಬೋದು ಅಷ್ಟೇ, ಏನಿಲ್ಲ. ಥ್ಯಾಂಕ್ ಯು. ಇಷ್ಟೊತ್ತನ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ರೇಷನ್ ಕಾರ್ಡನ್ನು ಗೌರ್ಮೆಂಟ್ ಅಥಾರಿಟಿಗೆ ಕೊಟ್ಟಿದೆ. ಅದನ್ನು ಪಬ್ಲಿಕ್ ಯಾರೇ ಹಾಕಕ್ಕೆ ಬರಲ್ಲ. ಅದಕ್ಕೆ ನೀವು ಗೌರ್ಮೆಂಟ್ನಲ್ಲಿ ಅಂಡರ್ ಬರ್ತಕ್ಕಂಥ ಗ್ರಾಮವನ್ನು ಕರ್ನಾಟಕವನ್ನು ಮತ್ತು ಬೆಂಗಳೂರಿನಲ್ಲಿ ಮಾತ್ರ ಹಾಕಿಸ್ಬೇಕು. ಇಷ್ಟೇ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಮತ್ತು ಸಮರಿ ಇಷ್ಟೇ ಇರೋದು, ಏನಿಲ್ಲ. ಓಕೆ, ಇಷ್ಟೊತ್ತನ ನಿಮಗೆ ಎಲ್ಲರೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಓಕೆ, ಥ್ಯಾಂಕ್ ಯು.